ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘದಿಂದ ನಮ್ಮ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2025ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಮ್ಮ 1972ನೇ ಇಸವಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿ ಸ್ಪರ್ಧಿಸಿದ ಆದಿದ್ರಾವಿಡ ಸಮುದಾಯದ PD ಬಂಗೇರವರ ಪುತ್ರ ಇವರಿಗೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಒಲಿದೆ. ಈ ಸಂದರ್ಭದಲ್ಲಿ ನಮ್ಮ ಪ್ರಥಮವಾಗಿ ಜಿಲ್ಲೆಯಲ್ಲಿ ಆದಿದ್ರಾವಿಡ ಸಮುದಾಯಕ್ಕೆ ಈ ಒಂದು ಪ್ರಶಸ್ತಿ ಲಭಿಸಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಕರ್ನಾಟಕ ರಾಜ್ಯದ ಆದಿದ್ರಾವಿಡ ಸಮುದಾಯದ ಪರವಾಗಿ ನಾನು ಅವರನ್ನು ಅಭಿನಂದಿಸಿದ್ದೇನೆ. ಹಾಗೆ ಇನ್ನೂ ಕೂಡ ಅವರಿಗೆ ಈ ಒಂದು ಕನ್ನಡ, ತುಳು ಮತ್ತು ಕನ್ನಡ ನಾಟಕ ಮತ್ತು ಸಾಹಿತ್ಯ ನಟಿಸಿ, ಚಿತ್ರವನ್ನು ನಟಿಸಿ, ಅಭಿನಯಿಸಿ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿ ಈ ಸಂದರ್ಭದಲ್ಲಿ ಅವರನ್ನು ನಾನು ರಾಜ್ಯದ ಎಲ್ಲ ಆದಿದ್ರಾವಿಡ ಸಮುದಾಯದ ಪರವಾಗಿ ಅವರನ್ನು ಮತ್ತೊಮ್ಮೆ ಅಭಿನಂದಿಸುತ್ತೇನೆ. ರಾಜ್ಯೋತ್ಸವದ ಶುಭಾಶಯ. ನಮ್ಮ ಈ ಒಂದು ಕರ್ನಾಟಕ ಶಿವಸೇವಾ ಸಮಿತಿ ಅಂದರೆ ಕಾರ್ನಾಡ್ ಸದಸ್ಯರು ಸ್ಥಾಪಿಸಿದಂಥ 98ನೇ ವರ್ಷಕ್ಕೆ ನಾವು ಕಾಲಿಡ್ತಿದ್ವಿ. ಇದರ ಅಧ್ಯಕ್ಷ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಈಗ ಕಲಾವಿದನಾಗಿ ನಾನು ಸಾಧಾರಣ 69ರ ವಿಷಯದಿಂದ 30ಕ್ಕೂ ಹೆಚ್ಚು ನಾಟಕಗಳನ್ನು ರಚಿಸಿ ಜಿಲ್ಲೆಯಾದ್ಯಂತ ಪ್ರದರ್ಶಿಸಿ ನಾನು ಜನರ ಆಶೀರ್ವಾದ ಪಡೆದಿದ್ದೇನೆ. ಇದೀಗ ನಮ್ಮ ಆದಿರಾವಿಡ ಸಮಾಜ ಸೇವಾ ಮುಖಂಡರು, ನಮ್ಮ ಕಾಂಗ್ರೆಸ್ನ SC ಮುಖಂಡರಾದ ದಿನೇಶ್ ಮುಳ್ಳೂರು ಹಾಗೂ ನಮ್ಮ ಸಮಾಜ ಸೇವಕರಾದ ಹಾಗೂ ನಮ್ಮ ಮುಖಂಡರಾದ ಪ್ರೇಮ್ ಹಾಗೂ ನಮ್ಮನ್ನ ಅಧ್ಯಕ್ಷರಾದ ಯಾದವ್ ಅಂತ ಹಾಗೆ ಎಲ್ಲರೂ ನಮ್ಮೊಟ್ಟಿಗೆ ಕೂಡಿ ವಸಂತ್ ಈ ಎಲ್ಲರಿಗೂ ನಮಗೆ ಸಹಕರಿಸಿದ ಎಲ್ಲರಿಗೂ ನಾನು ಅನಂತ ಧನ್ಯವಾದ. ಬಂಧುಗಳೇ ನಮಸ್ಕಾರ. ರಾಮದಾಸ್ ಪಾಂಡೇಶ್ವರ ಅರ್ಹವಾದಂಥ ವ್ಯಕ್ತಿಗೆ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಯಾಕಂದರೆ ಓರ್ವ ನಾಟಕದ ರಚನೆಕಾರರಾಗಿ, ಅದರ ಪಾತ್ರಧಾರಿಯಾಗಿ, ನಿರ್ದೇಶಕರಾಗಿ ಕನ್ನಡ ಮತ್ತು ತುಳು ರಂಗದಲ್ಲಿ ಒಂದು ಇತಿಹಾಸವನ್ನು ಮೂಡಿದವರು, ಬಹಳಷ್ಟು ಹಿರಿಯರು. ಇವರಿಗೆ ಯೋಗ್ಯವಾದ ಸ್ಥಾನಮಾನ ಸಿಕ್ಕಿದೆ. ಯಾಕಂದರೆ ಮನುಷ್ಯ ಎಷ್ಟು ಸಾಧನೆ ಮಾಡಿದರೂ ಕೂಡ ಅವರನ್ನು ಗುರುತಿಸುವುದು ಬಹಳ ಕಡಿಮೆ. ಈ ನಿಟ್ಟಿನಲ್ಲಿ ಪ್ರೇಮನಾಥ್ ಬಲ್ಲಲ್ಬಾಗ್ರವರು ಕೂಡ ಇವರನ್ನೊಂದು ಗುರುತಿಸಿದ್ದಾರೆ. ಯಾಕಂದರೆ ಮೊನ್ನೆಯಿಂದ ತಾನೇ ಅಂದರೆ ಇದೀಗ ನಮ್ಮ UT ಖಾದರ್ ಅವರ ಅಲ್ಲಿ ಬಲಿ ಬಂದು ಇವರ ಏನೆಲ್ಲ ಸಾಧನೆ ಉಂಟು ಅದನ್ನು ತಿಳಿಸಿದಾಗ ಅವರು ಕೂಡ ಸೂಕ್ತವಾಗಿ ಸ್ಪಂದಿಸಿದ್ದಾರೆ. ಯಾಕಂದರೆ ಇಂಥ ವ್ಯಕ್ತಿಗಳಿಗೆ ಸಿಗಬೇಕು. ಯಾಕಂದರೆ ಇಷ್ಟೊಂದು ಏಜ್ ಆದ ನಂತರ ಅವರಿಗೊಂದು ಏನು ಸಾರ್ಥಕ ಏನೆಂದರೆ ನನ್ನ ಒಂದು ಬದುಕಿಗೆ ನಾನು ಮಾಡಿದಂಥ ಸಾಧನೆಗೆ ಒಂದು ಪುರಸ್ಕಾರ ಸಿಗಬೇಕು. ಅದರಲ್ಲಿ ಕೂಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ತುಂಬ ಸಂತೋಷವಾಗ್ತಿದೆ. ಆದ್ದರಿಂದ ಸನ್ಮಾನಿಸಿದ ರಾಮದಾಸ್ ಪಾಂಡೇಶ್ವರ ಇವರ ಬದುಕು ಬಂಗಾರವಾಗಲಿ, ಇನ್ನಷ್ಟು ಅವರ ಕೈಯಲ್ಲಿ ಬರವಣಿಗೆಗಳು ಬರಲಿ ಅನ್ನುವ ಆಶಯದೊಂದಿಗೆ ಅವರಿಗೆ ಅಭಿನಂದನೆಗಳು.